ಏನಪ್ಪ ಇವರು ಎಷ್ಟೊತ್ತಾಯ್ತು ಕಾಯಕ್ಕೆ ಸ್ಟಾರ್ಟ್ ಮಾಡಿ ನಾನು ಬರಲಿಲ್ಲ ನೋಡಿ. ವಿಮಲ ಬೇಗ ಬಾ ಅಂತ ಹೇಳಿದ್ದೀನಿ, ಅವಳು ಬಂದಿಲ್ಲ ನೋಡು. ಏನೇ ಪದ್ಮವ, ಅಲ್ಲೇ ರೆಡಿಯಾಗಿ ನಿಂತುಬಿಟ್ಟಿಯಲ್ಲ, ಎಲ್ಲಿ ಹೊಂಟೀರ? ಅಲ್ ದೊಡವ, ನಿನ್ನೆ ಹೇಳಿಲ್ಲ ನಾವು ಸರ್ಪ್ರೈಸ್ ರೆಡಿ ಮಾಡ್ಕೊಂಡಿದ್ದೀವಿ ನಾನು ವಿಮಲ ಅಂತೇಳಿ. ನೀವು ಸುಮ್ಮನೆ ಇಲ್ಲಿ ಕುತ್ಕೊಂಡು ನಾವೇನು ಮಾಡ್ತೀವೋ ನೋಡ್ರಿ. ಅಷ್ಟು ಸೇರ್ಕೊಂಡು ಸುಮ್ಮ ಕುಂದ್ರಿಸ್ತೀರಿ ಬಿಡ್ರವ ನೀವು. ಏನು ಹೇಳ್ರಿ, ಏನದು ಸರ್ಪ್ರೈಸ್? ಆಕಿ ವಿಮಿಲಿ ಅಂತ ಏನೇನು ಹೇಳಂಗ ನೋಡೋಕೆ ಕುಣ್ಕಾಲ್ಗಿತ್ತಿದ್ದಂಗದಳ ಹಂಗೆ ಹಂಗೆ. ಏನು ಹೇಳಿ ಪದ್ಮವ, ಏನದು ಸರ್ಪ್ರೈಸು? ಅಯ್ಯೋ ದೊಡವ, ನಿನಗೆ ಸರ್ಪ್ರೈಸ್ ಅಂದ್ರೆ ಗೊತ್ತೈತೆ ಇಲ್ಲ? ಸರ್ಪ್ರೈಸ್ ಅಂದರೆ ಯಾರಿಗೂ ಹೇಳಂಗಿಲ್ಲ, ಅದು ಹಂಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಸರ್ಪ್ರೈಸ್ ಅಂತ ನಿನಗೆಲ್ಲ ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಆಗಿ ಉಳಿಯಂಗಿಲ್ಲ. ಸುಮ್ಮನೆ ಕುತ್ಕೊಳ್ರಿ, ಪಾರಮ್ಮನ ಬರ್ತೈತಿ. ಈಗ ಇಬ್ರು ಕುತ್ಕೊಳ್ರಿ, ನೋಡ್ರಿ ಹೆಂಗೆ ಏನು ಮಾಡ್ತಾರ ಅಂತಂದು. ಅದೇನು ಮಾಡ್ತೀರ ಮಾಡ್ರವ. ನೀವು ದೊಡ್ಡರಿಗೆ ಹೇಳಿ ಕೇಳಿ ಮಾಡ್ಬೇಕನ್ನೋದು ಎಲ್ಲ ಐತೆ ಹೇಳು. ನೀವು ಪಾಠ ಸೇರ್ಕೊಂಡಿರಿ, ಬಟ್ ನೀನು ಬೇಕಿಲ್ಲಿ ಬರ್ತೀಯ, ಬಟ್ ಎಲ್ಲರಿಗೂ ಪಾಡಕತ್ತಾಗ ಇನ್ನು. ಏನೋ ಒಟ್ಟು ನಮಗಂತೂ ಎಲ್ಲರ ಜೊತೆಗೂ ಚೆನ್ನಾಗಿ ಇಟ್ಕೊಂಡು ಹೋಗೋದು, ಕೊಂಕ್ ಮಾತಾಡ್ದಂಗೆ ಹಿಂಗೆ ಎಲ್ಲರ ಕುಟಾಗೂ ಸೈ ಅನ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಕುತ್ಕೊಂಡು ಇಲ್ಲೇ ಕುತ್ಕೊಳ್ರಿ. ಏನು ಪದ್ಮವ, ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಸ್ವಚ್ಛ ಮಾಡಿ ಎಲ್ಲದು ಕೆಲಸ ಮುಗಿಸಿ ಎಲ್ಲ ನೀನು ರೆಡಿಯಾಗಿ ನಿಂತಿಯಲ್ಲ, ಯಾಕೆ? ಏನು ವಿಶೇಷ? ಅಯ್ಯೋ ಪಾರಮ್ಮ, ಅದೇ ಇವತ್ತು ಸರ್ಪ್ರೈಸ್ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ಗೀತಾಗೂ ಸ್ನಾನ ಮಾಡಿ ರೆಡಿ ಆಗವ ಅಂತ ಹೇಳಿದ್ದೀನಿ. ಇನ್ನೇನು ಅಲ್ಲ 11 ಗಂಟೆ ಆಯ್ತು, ಇವರು ಅಷ್ಟರು ಬರ್ತೇವೆ ಬೇಗ ಬರ್ರಿ ಅಂತ ಹೇಳಿನಿ. ಎಲ್ಲರೂ ಬರೋಕ್ಕೂ ಮುಂಚೆ ವಿಮಲಾಗೂ ಬಾ ಅಂತ ಹೇಳಿದ್ದೀನಿ. ಯಾಕಿನ್ನೂ ಬಂದೇ ಇಲ್ಲ ನೋಡು. ಏನು ಅಷ್ಟನ್ನು ಕರ್ಕೊಂಡೇ ಬರ್ತಾಳೆ ಏನೋ ಗೊತ್ತಿಲ್ಲ. ಅದಕ್ಕೆ ಮತ್ತೆ ಪಾಪನಿಗೂ ಅಲ್ಲೇ ಮಲಗಿಸ್ಬಿಟ್ಟತೆಗೆ ರಾಗಿ ಗಂಜಿ ಕೂಡಿಸಿ ಮಕ್ಕಂಡ ತಗವನು. ಈಗ ಅದಕ್ಕೆ ಸರ್ಪ್ರೈಸು ನಿನ್ನೆ ಹೇಳಿದ್ವಲ್ಲ, ಅದು ರೆಡಿ ಮಾಡ್ತಾ ಇದ್ದೀವಿ. ಆಗ ತಗೊಳ್ರ, ಏನಾರ ಮಾಡಿ ಹುಡುಗ್ರು ನಾವು ಈ ಕಡೆ ಕುತ್ಕೊಂಡು ನೋಡ್ತೇವೆ. ಏನಾರ ಮಾಡ್ರಿ ಅಂತೇಳಿ ಏನು ಮಾಡ್ತಾರೆ ಕೇಳೊಂದಿಟ್ಟು. ನೀನು ದೊಡ್ಡಕ್ಕಾಗಿ ಕೇಳಬೇಕು, ಅವರು ಸಣ್ಣರಾಗಿ ನಮಗೆ ಹೇಳ್ಬೇಕು ಎಲ್ಲದನ್ನು ಏನು ಮಾಡ್ತವೆ ಅಂತಂದು. ಅಯ್ಯೋ ಬಿಡಾಕ, ಅವು ಏನಾರ ಮಾಡಿ ಕೇಳಿ. ಅದ ಗೀತಾಗೆ ಏನಾರ ಮಾಡ್ತಿದ್ದರು ಆಟೆ ಅಷ್ಟೇ, ಮತ್ತಿನ್ನೇನು ಮಾಡಕ್ಕೆ ಹೋಗಿದ್ದಾರು ಅವರು. ಬಾಯಿ ಕುತ್ಕೋಬೇರಿ ನೋಡೋಣ ಬಾ ಅವ್ರು ಏನು ಮಾಡ್ತಾರ ಅಂತಂದು. ನಮ್ಮ ಕಾಲದಾಗಂತೂ ನಾವೇನು ಮಾಡಿಲ್ಲ, ಈ ಹುಡುಗರು ಮಾಡೋದಾರ ನೋಡಿ ಏನದು ಪದ್ಮವ, ಎಂಜಾಯ್ ಮಾಡೋಣಂತ. ನೀನು ಪಾಡದೆ ಬಿಡೋಣ, ಇವ್ರ ಜೊತೆಗೆ ಸೇರ್ಕೆ ನೀನು ಹುಡುಗಿಯಾಡ್ದಂಗೆ ಆಡ್ತೀಯಲ್ಲೇ. ಮತ್ತು ವಯಸ್ಸಾದಂಗೆ ಸಣ್ಣ ಮಕ್ಕಳು ಬುದ್ಧಿ ಅಂತಾರಲ್ಲ ಅಕ್ಕ, ಹಂಗೆ ಮಾಡಿ ಬಾ. ಏನು ಮಾಡ್ತಾರ ನೋಡಿ ಖುಷಿ ಪಡೋಣ ನಾವು. ಅದು ಬಾರವ. ಪದ್ಮ ಚಿಕ್ಕಿ ಚಿಕ್ಕಿ ಈಕೆ ಯಾರ ಬಂದು ನೋಡವ. ಚಿಕ್ಕಿ ಇಟ್ಟು ರಂಗೋಲಿ ಬಿಡಾಕಿ. ಇವಕ್ಕೇನಾಗೈತಾ ನೀಟಾಗಿ ಚಿಗವ್ವ ಅನ್ನೋದು ಬಿಟ್ಟು ಬಂದು ನೋಡವ. ಯಾರವ ಪದ್ಮ? ಚಿಕ್ಕಿ ಅಂತ ನೋಡಿ, ಚಿಕ್ಕಿ ಬಾರೆ. ಬರಲಿಲ್ಲ ಅವ್ರು ಯಾರು? ಅವ್ರಿಗೆ ಬೇಗ ಬಾ ಅಂತ ಹೇಳಿದ್ನಲ್ಲೇ. ಕರೆಕ್ಟಾಗಿ 1 ಗಂಟೆಗೆ ಬರಬೇಡ್ರಿ, ಒಂದು ಸ್ವಲ್ಪ ಮುಂಚಿತವಾಗಿ ಬರ್ರಿ ಅಂತ ಹೇಳಿದ್ದೀನಿ. ಎಲ್ಲ ನಿಮ್ಮ ಇವಳು ಚಿಗವಲ್ಲಿ ವಿಮಲ ಚಿಗವ್ವ. ಪದ್ಮ ಚಿಕ್ಕಿ ಅವರೆಲ್ಲರೂ ಒಟ್ಟಿಗೆ ಬರ್ತಾರೆ. ನಾನು ರೀಲ್ಸ್ ಮಾಡೋಣ ಅಂಥೇಳಿ ಬೇಗ ಬಂದೆ. ಹೆಂಗೆ ಐಡಿಯಾ? ಐಡಿಯಾ ಭಾರಿ ಚಲೋ ಐತಿ. ಕಡ್ಡಿ ಅಂತಕ್ಕೆ ಚಿಕ್ಕಿ ನೀಟಾಗಿ ಚಿಕ್ಕಮ್ಮ ಚಿಗವ್ವ ಅಂತ ಕರೆಕ್ಟ್ ಬರಂಗಿಲ್ಲೇನು? ಅಯ್ಯೋ ಈ ಅಜ್ಜಿದೊಂದು ಗೋಳಪ್ಪ. ಅಜ್ಜಿ ನಿಮಗೆಲ್ಲ ಇದು ಗೊತ್ತಾಗಲ್ಲ, ಸುಮ್ಮನೆ ಇರಿ. ಇದು ಸ್ಟೈಲ್ ಆಗಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಚಿಕ್ಕಿ ಅಂತ ಪ್ರೀತಿಯಿಂದ ಕರೆಯೋದು. ಓಲ್ಡ್ ಅಜ್ಜಿ. ಯಾಕಾದ್ರೂ ಬರುತ್ತೇನಪ್ಪ ಈ ಅಜ್ಜಿ. ಏನಾಗಲ್ಲ, ಸುಮ್ಮನೆ ನೀನು ಹೆಂಗೆ ಇಷ್ಟನ ಹಂಗೆ ಕರಿ. ಬಾ. ನಮ್ಮ ಪಾರಮ್ಮ ಅಜ್ಜಿನೇ ನನಗಿಷ್ಟ. ರುದ್ರಮ್ಮಜ್ಜಿ ಅಂತೂ ಯಾವಾಗ ನೋಡಿದ್ರು ಏನಾದರೂ ಒಂದು ಕಿಟಿ ಅಂತ ಟಾರ್ಚರ್ ಮಾಡ್ತಿರುತ್ತೆ. ಹೆಂಗಪ್ಪ ಇವರೆಲ್ಲ ತಡ್ಕೊಂಡಿರ್ತಾರೋ, ಸೋ ಇರಿಟೇಟಿಂಗ್ ಅಜ್ಜಿ. ಅವ್ರು ಬರ್ತಾರಂತ ಬಾರವರಕ್ಕೂ ಬಾ. ರೀಲ್ಸ್ ಮಾಡ್ತೀನಿ ಅಂದು ಎಲ್ಲ ಐತೆ ಮೊಬೈಲ್ ತರಲಿಲ್ಲ ನೀನು? ರೀಲ್ಸ್ ಮಾಡಕ್ ಮತ್ತೆ ಮೊಬೈಲ್ ಬಿಟ್ಟು ಬರ್ತಾರೆ ಏನು ಚಿಕ್ಕಿ? ತಗೊಂಡು ಬಂದಿದ್ದೀನಿ, ಈ ಪಾಕೆಟಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲರೂ ಬರಲಿ, ಬಂದಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಹೌದು, ಆಕಾಶಲ್ಲಿ ಮಲಗಿದಾನ? ನಮ್ಮ ಮಲ್ಕಳ್ಳಿ. ಮತ್ತಿಲ್ಲ ಅಂದರೆ ನಮಗಿದೆಲ್ಲ ಮಾಡಕ್ಕೆ ಬರಂಗಿಲ್ಲ. ಸುಮ್ಮನೆ ಎಲ್ಲ ಮನೆ ತುಂಬ ಸುತ್ತಾಡ್ತೈತಿ, ಚಪಾಟಿ ಮಾಡ್ತೈತಿ. ನಮ್ದೇನೈತಲ್ಲ ಅದು ಐಡಿಯಾ, ಅದೆಲ್ಲ ಮುಗಿಯೋವರೆಗೂ ಒಂದು ಮಕ್ಕಂಡಿದ್ರೆ ಆರಾಮು. ಇನ್ನೇನು ಹತ್ರ ಏನು ಮಾಡೋಕ್ಕಾಗಲ್ಲ. ಪಾರಮ್ಮ ರುದ್ರಮ್ಮ ಇಬ್ಬರು ಅದರ ಮ್ಯಾನೇಜ್ ಮಾಡ್ತಾರೆ. ಬಾ ಕುತ್ಕೊ ಬಾ ನೀನು. ಓ ನಾಟಿ ಬೇಬಿ ಹಾಗಾದ್ರೆ. ಚಿಕ್ಕಿ ಮಲ್ಕಳ್ಳಿ ಬಿಡಿಯೋನು. ಏನಾಗೈತೆ ನಿನಗೆ? ಬಾಲ ಸುಟ್ಟಬೇಕು ನಂಗೆ. ಅತ್ತಗಿಂದ ಡಾಡ್ತೀಯ. ಕುತ್ಕೋಬಾರ್ದ, ಬರ್ತಾರೆ ತಗ ಅವರು. ಹಂಗೆ ಟೆನ್ಷನ್ ಮಾಡ್ಕೊಂತೀಯ. ಆಯ್ತಾಯ್ತು. ಪದ್ಮಕ್ಕ
ಏ ರುಕು, ಬಂದ್ರೆ ಎಲ್ಲರೂ ವಿಡಿಯೋ ಮಾಡ್ಕೊ, ವಿಡಿಯೋ. ಹಾ ಚಿಕ್ಕಿ, ಆಲ್ವೇಸ್ ಐ ಆಮ್ ರೆಡಿ. ಹೋಗಲ್ವಿ, ಡೋರ್ ಹತ್ರ ನಿಂತ್ಕೊ ಹೋಗಿ, ಎಲ್ಲರೂ ಬಂದಂಗೆ ವಿಡಿಯೋ ಮಾಡ್ಕೆ ಅಂತೆ. ಹೋಗು, ಮೊಬೈಲ್ ತಗೊಂಡು ಬೇಗ ಲಗನ. ಅಂಥದ್ದೇನು ಮಾಡ್ತಿರ್ತಾರೆ ಇವರು ಅಂತ. ನನ್ನ ಮಕ್ಕಳಂತೂ ಅಯ್ಯೋ ಏನು ಮಾಡಿದ್ರು ಕಷ್ಟ ಹೋಗುತ್ತೆ. ಓಕೆ, ಐ ಆಮ್ ರೆಡಿ. ವಿಮಲಾ ಚಿಕ್ಕಮ್ಮ, ನೀವು ಒಬ್ಬರಾದ್ಮೇಲೆ ಒಬ್ರು ಬನ್ರಿ. ನನಗೆ ವಿಡಿಯೋ ಮಾಡೋಕ್ಕೆ ಈಸಿನೂ ಆಗುತ್ತೆ ಮತ್ತು ಕ್ಲಿಯರ್ ಇರುತ್ತೆ ವಿಡಿಯೋ. ಓಕೆನಾ? ಓಕೆ. ಆದರೆ ನಾನು ವಿಡಿಯೋದಾಗೆ ಭಾಳ ಹೊತ್ತು ನಾನೇ ಕಾಣಿಸ್ಬೇಕು ನೋಡು. ನೋಡು ಹೆಂಗೆ ಮಾಡ್ತೀನಿ ನೋಡು. ಅಯ್ಯೋ ಚಿಕ್ಕವ್ವ, ನಾನು ರೆಡಿ ಅಂತೀನಿ, ಅವಾಗೆಲ್ಲರೂ ಬರ್ರಿ. ಓಕೆನಾ? ಓಕೆ. ವಿಮಲಾ ಚಿಕ್ಕವ್ವ, ನೀವೇನು ಮಾಡ್ಕೊಂಡು ಬಂದಿದ್ದೀರಾ? ನಾನು ಹೋಳಿಗೆ ಮಾಡ್ಕೊಂಡು ಬಂದಿದ್ದೀನಿ. ನಾನೇ ಫಸ್ಟು ಈ ಮನೆಗೆ ಎಂಟ್ರಿ ಆಗ್ತಾ ಇರೋದು. ಸೊ ಹಾಗಾಗಿ ಮೊದಲು ಸ್ವೀಟ್ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ನಾವು ಹೋಳಿಗೆ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ಫಸ್ಟ್ ಸ್ವೀಟ್ ತಗೊಂಡು ಬರೋಣ ಮನೆಯೊಳಗೆ ಅಂತ ಹೇಳಿಬಿಟ್ಟು ನೀವೇ ಬಂದಿದ್ದೀರಾ ಫಸ್ಟು. ಓಕೆ, ಹೋಳಿಗೆ ತುಂಬ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಓಕೆ, ಥ್ಯಾಂಕ್ ಯು. ಹಡಬಿಟ್ಟು ನೋಡೇ ಪಾರಿ, ವಿಡಿಯೋ ಮಾಡ್ತದಾಳ ರುಕ್ಕು ಅಂದು ಎಷ್ಟು ಸ್ಟೈಲಾಗಿ ಮಾತಾಡ್ತಾಳೆ. ಸ್ಟೈಲ್ ಮಣ್ಣಿ. ಹೆಂಗೆ ಒಂಚೂರು ಸ್ಟೈಲು ಭಾರಿ ಒಳ್ಳೆ ವಿಮಲ. ವಿಡಿಯೋ ಜಾಸ್ತಿ ಬರ್ಬೇಕು ಅಂದು ಹಂಗೆ ಸ್ಟೈಲಿಶಾಗಿ ಮಾತಾಡ್ತಾಳೆ. ಯಾಕೆ ಓದಿದಾಳೆ ಕಣಕ್ಕ, ಹಂಗೆ ಓದಿದ್ರೂ ಸೊಕ್ಕಿಲ್ಲ, ಹಂಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಒಬ್ಬೊಬ್ರು ಒಂದೊಂದು ತರಾವರಿ ಅಡುಗೆ ಮಾಡ್ಕೊಂಬರ್ತದಾರೆ. ಏನೋ ಇವ್ರದ್ದು ಲೆಕ್ಕನೂ ಗೊತ್ತಾಗವಲ್ದು. ಮಾಡಲಿ ಬಿಡು, ಈಗ ಗೊತ್ತಾಗತ್ತಲ್ಲ, ಒಬ್ಬೊಬ್ರು ಬರ್ತಾರಲ್ಲ. ಅಯ್ಯೋ ವಿಮಲ ಚಿಕ್ಕವ, ಸಾಕು ಬಾ ನೀನು ಈ ಕಡೆಗೆ, ನೆಕ್ಸ್ಟ್ ಕರಿತೀನಿ. ನಿಂತು ಬಿಟ್ಟಲ್ಲಿ ನೀನೇ ಇಲ್ಲೇ. ವಿಡಿಯೋ ಮಾಡಕತ್ತೀಯ, ಹಂಗ ಮಾತಾಡ್ತೀಯಲ್ಲೇ? ಅಯ್ಯೋ ನನಗೆಲ್ಲ ಗೊತ್ತೈತೆ ಬಾ. ಎಡಿಟ್ ಮಾಡ್ಕೊಂಡು ಆಮೇಲೆ ನೀಟಾಗೆಲ್ಲ ಎಡಿಟ್ ಮಾಡ್ಕೊಂಡು ಬೇಕಾಗಿದ್ದನ್ನ ಇಟ್ಕೊಂಡು ಬೇಡಾದಾಗಿದ್ದನ್ನ ಎಡಿಟ್ ಮಾಡೋದು, ನೀಟಾಗಿ ಹಾಕೋದು. ಅಯ್ಯೋ ನಾನು ಇಲ್ಲಿ ಮಾತಾಡಿದ್ದೆಲ್ಲ ಎಡಿಟ್ ಮಾಡ್ತೀನಿ ಬಾರವ. ನೀನು ಈ ಕಡೆ ಬಾ, ಇಲ್ಲಿ ನೆಕ್ಸ್ಟ್ ಕರಿತೀನಿ. ಓ ಹೌದಾ, ಹಾಗಾದ್ರೆ ಓಕೆ. ನೆಕ್ಸ್ಟು ಕರಿತೀನಿ ಅನ್ನಕ್ಕ ಅವ್ರಲ್ಲೇನೋ ಮಾತಾಡ್ಕೊಂತ ನಿಂತಾರ. ಇನ್ನು ಏನೇನೋ ಜೋಡ್ಸ್ಕೊಳಕತ್ತಿದ್ರವ ಅವರು. ಹೌದಾ, ಹಂಗಾದ್ರೆ ಪರವಾಗಿಲ್ಲ. ವಿಮಲ, ಗೀತಾನು ಕರ್ಕೊಂಬರ್ತೀನಿ ತಡಿ ಇಲ್ಲಿ. ಹ್ಞೂನ್ರಿ, ನೀವು ಆಕೆಗೆ ಏನೇನೋ ಮಾಡ್ಕೊಂಬಂದಿದ್ದೀರಿ, ಆಕಿನ ಕುಂದ್ರಿಸಿಲ್ಲಲ್ಲ. ಯಾಕೆ ಏಟತ್ವ ಜಳಕ ಮಾಡ್ತಾಳೆ ನೋಡಿ, ಆಕಿನ ಕರ್ಕೊಂಬೋಗಿಲ್ಲಿ. ಆಕೆಗೆ ಒಂದಿಟ್ಟು ಹೆಲ್ಪ್ ಮಾಡಿ ಹೋಗ್ರಿ. ಲಿಕ್ಕಿ ಮೊಬೈಲ್ ಹಿಡ್ಕೊಂಡು ನಿಂತು ಬಿಡ್ಲಿಕ್ಕೆ ಕಡ್ಡಿ ಅಂತಕ್ಕಿ. ರುಕ್ಕು, ನೀನು ರೀಲ್ಸ್ ಮಾಡವ, ಸ್ಟಾಪ್ ಮಾಡು. ಮತ್ತು ಅವ್ರು ಬರೋಷ್ಟೊತ್ತಿಗೆ ನಾನು ಗೀತನ ಕರ್ಕೊಂಬರ್ತೇನೆ. ಪಾಪ ಆಕಿಗೆ ಗೊತ್ತೇ ಇಲ್ಲ ನಾವು ಹಿಂಗೆಲ್ಲ ಮಾಡ್ತಿರೋದು. ಆಕೆಗೋಸ್ಕರನೇ ಮಾಡ್ತಿದ್ದೀವಿ. ಆಕಿನ ಬಿಟ್ಟು ಈಕಿ ವಿಮಲ ಬರಲಿ ಕರ್ಕೊಂಬರ್ತಂದ್ರೆ ಇಲ್ಲಿ. ಚಿಗವ, ನೀನು ಗೀತತ್ತೆ ಬರೋ ತನಕ ಇಲ್ಲೇ ನಿಂತ್ಕ, ಏನಾಗಂಗಲ್ಲ, ಒಂದು ನಿಮಿಷ. ಒಳಗೆ ತುಂಬ ಕಲರ್ಫುಲ್ ಆಗಿದ್ದಾವೆ, ಹೆಂಗೆ ಮಾಡಿದೆ ಅಂತ ಹೇಳು, ಸುಮ್ಮನೆ ನಿಂತ್ಕೊಳ ಬದಲಿ. ಹೌದಲ್ಲ, ನೀ ಹೆಂಗೆ ಮಾಡಿದೆ ಅಂತ ಹೇಳ್ತೀನಿ. ಒಂದಿಟ್ಟು ಎಲ್ಲರೂ ವಿಡಿಯೋ ಮಾಡ್ತೀಯಲ್ಲ, ಅದ್ರಾಗ ಜಾಸ್ತಿ ನಂದ ಬರಂಗೆ ಮಾಡ. ರುಕು. ಗೀತಾ, ಇದೆ ನೋಡು ನಿನಗೆ ಸರ್ಪ್ರೈಸು. ಹಂಗೆ 1 by 1 ನೋಡ್ತಾ ಹೋಗು. ಅಯ್ಯೋ ದೇವ್ರೆ, ಆಯ್ತು. ಅದಕ್ಕೆ ಏನೇನು ಮಾಡ್ತಿದ್ದೀರೋ ಏನೋ, ನನಗಂತೂ ಭಾಳ ಖುಷಿ ಆಗ್ತೈತೆ. ಗೀತವ, ಸರ ಇನ್ನೊಂದು ಹಾಕಬೇಕಿತ್ತು. ಲಾಂಗ್ ಚೈನ್ ಇತ್ತಲ್ಲ, ಅದನ್ನ ಹಾಕಬೇಕಿತ್ತು. ಪರಮ ಲಾಂಗ್ ಚೈನ್ ಹಾಕಿ ಅಂತಂದೆ. ಗೀತಂಗೆ ಏಕ ಬೇಡ ಅಂದ್ರೆ ಅದೊಂದೇ ಕತ್ತತ್ರ ಚೋಕರ್ ಸಾಕು ಅಲ್ಲ, ಹಂಗಾಗಿ ನಾನು ಸುಮ್ಮನಾದೆ. ಹೋಗ್ಲಿ ಬಿಡು. ಗೀತವ, ಅದೊಂದು ಹಾಕಬೇಕಿತ್ತ ತೆಗಿ, ಚೆನ್ನಾಗಿ ಕಾಣ್ತಿತ್ತು. ಬೇಡ ದೊಡ್ಡತ್ತೆ, ಸಾಕು ನನಗಿಷ್ಟೇ. ವಿಮಲಕ್ಕ, ಹೋಳಿಗೆ ಮಾಡ್ಕೊಂಡು ಬಂದಿದ್ದೀರಾ? ಬರ್ರಿ ಕುತ್ಕೊ ಬರ್ರಿ. ಗೀತತ್ತೆ ಬಂದ್ರಲ್ಲ, ನೀನು ಈ ಕಡೆ ಬಾಚಿಗವ. ಆಯ್ತು, ನೆಕ್ಸ್ಟ್ ಬರ್ರಿ. ಎಲ್ಲ ರೆಡಿ ಮಾಡ್ಕೊಂಡ್ರ ನೋಡಿ ಇವ್ರನ್ನ. ಮಾಡ್ಕೊಳ್ಳಿ ಬಿಡು, ಅದಾಳಲ್ಲ ಪದ್ಮ, ಎಲ್ಲ ಹಂಗ ಬಾರಿ ಕೆಲಸದಾಗ ಭಾರಿ ಜಾಣಕಿ. ಓ ಶ್ವೇತಕ್ಕ, ಈಗ ಶ್ವೇತಕ್ಕ ನೀವೇನು ಮಾಡ್ಕೊಂಡು ಬಂದಿದ್ದೀರಾ? ನಾನು ಹೋಮ್ ಮೇಡ್ ಗೀಯಿಂದ ಗೀ ರೈಸ್ ಮಾಡ್ಕೊಂಡು ಬಂದಿದ್ದೀನಿ. ತುಪ್ಪದ ಸ್ಮೆಲ್ಲು ಘಮ ಅಂತ ಐತೆ. ಅಯ್ಯಪ್ಪ, ಬಾಯಿಗೆಲ್ಲ ನೀರು ಬರ್ತೈತೆ ನನಗೆ. ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಶ್ವೇತಕ್ಕ. ಹೌದು, ನಾವು ಮನೇಲೆ ಮಾಡಿರೋ ತುಪ್ಪದಿಂದ ಗೀ ರೈಸ್ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀವಿ. ಥ್ಯಾಂಕ್ ಯು. ನೋಡೈ, ಕುದುರೆ ಜುಟ್ಟು ಹಾಕ್ಯಂಡು ಅಡ್ಡೆ ಆಡ್ತಿದ್ದಿ, ಈಗ ಜಡಿ ಹಾಕ್ಯಂಡು ಎಂತ ಚೆನ್ನಾಗಿ ಕಾಣ್ತಿದ್ದಿ ನೋಡೇ ಶ್ವೇತಾ. ನೀವು ಹಿಂಗೆ ಕುದುರೆ ಜುಟ್ಟು ಅಂತಿ ಅಂತಾನೆ ಜಡಿ ಹಾಕ್ಯಂಬಂದನವ ಇವತ್ತು. ಚೆನ್ನಾಗೈತೆ ಬಿಡೆ ಶ್ವೇತವ, ಎಂತ ಚೆನ್ನಾಗಿ ಕಾಣ್ತತಿ. ಅಯ್ಯೋ ಅಜ್ಜಿ, ನೀವು ಜಡೆ ಬಗ್ಗೆ ಆಮೇಲೆ ಮಾತಾಡಂತ್ರಿ, ಈಗ ನೆಕ್ಸ್ಟ್ ಕರಿತೀನಿ. ಆಯ್ತು ಕರಿಯವ. ನೆಕ್ಸ್ಟ್ ಬನ್ನಿ, ಯಾರಿದ್ದೀರಾ?
ಓಕೆ. ಭಾಗ್ಯಮ್ಮ ನೀವೇನ್ ಮಾಡ್ಕೊಂಡು ಬಂದಿದ್ದೀರಾ? ನಾನು ದೇಹವನ್ನು ಗಟ್ಟಿಗೊಳಿಸುವಂತಹ ಬಿಸಿ ಬಿಸಿ ರೊಟ್ಟಿಯನ್ನು ಮಾಡಿಕೊಂಡು ಬಂದಿದ್ದೇನೆ. ರೈಸ್. ಭಾಗ್ಯಮ್ಮ ಸೂಪರ್ ಸೂಪರ್. ಓಕೆ ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಭಾಗ್ಯಮ್ಮ ಬಾ. ನೆಕ್ಸ್ಟ್ ಬನ್ನಿ. ಭಾಗ್ಯಮ್ಮ ಬಂದ್ಮೇಲೆ ಇನ್ಯಾರು ಬರಕ್ಕೋಕ್ಕಾರ? ರತ್ನಮ್ಮಲ. ಓಕೆ ರತ್ನಮ್ಮ ನೀವೇನ್ ಮಾಡ್ಕೊಂಡು ಬಂದಿದ್ದೀರಾ? ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನು ತುಂಬ ಮೃದುವಾದ ಚಪಾತಿಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ನೋಡಾಕಿನ ಹೇಳದ ಬರೀ ಚಪಾತಿ ಮಾಡ್ಕೊಂಡು ಬಂದಾನೆ ಅಂದಿದ್ರೆ ಹಾಕುದಿಲ್ಲನ? ಸುಮ್ ಕುತ್ಕಳೆ, ನೀನು ದೇಹವನ್ನು ಗಟ್ಟಿಗೊಳಿಸುವಂತ ರೊಟ್ಟಿಯನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿಲ್ಲ. ಹಾಗೆ ನಾನು ಒಂದು ಡೈಲಾಗ್ ಹೋಗುಂದವ. ಬಾ 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 ರತ್ಮ. ಅಯ್ಯೋ, ಏನೇ ಮೀನಾಕ್ಷಿ ಅವು ಏನೋ ಭಾರಿ ಬಣ್ಣ 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 ಕಾಣ್ತಾವು. ನೋಡಿ ಫ್ರೆಂಡ್ಸ್, ನಮ್ಮ ಮೀನಕ್ಕ ಅವರು ಡಯಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಕಲರ್ಫುಲ್ ಆಗಿರೋಂಥ ಸಲಾಡ್ ಮಾಡ್ಕೊಂಡು ಬಂದಿದ್ದಾರೆ ಅಲ್ವಾ ಮೀನಕ್ಕ? ಹೌದು ಫ್ರೆಂಡ್ಸ್, ನಾನು ಡಯಟ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲರೂ ಕೂಡ ಚೆನ್ನಾಗಿರುವಂಥ ಆರೋಗ್ಯಯುತವಾದಂಥ ತರಕಾರಿಗಳನ್ನು ಹಾಗೆ ಹಣ್ಣುಗಳನ್ನು ತಿಂದು ಆರೋಗ್ಯವಾಗಿರಲಿ ಅಂತೇಳಿ ನಾನು ಸಲಾಡ್ ಮಾಡ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ದೊಡ್ಡವ್ವ ನೋಡಿದ್ರೆ ಫ್ರೆಂಡ್ಸ್, ನಮ್ಮ ದೊಡ್ಡಮ್ಮ ಏನು ಪುಳಿಯೋಗರೆ ಮಾಡೋದ್ರಲ್ಲಿ ತುಂಬ ಫೇಮಸ್. ಪ್ರೇಮ ಪುಳಿಯೋಗರೆ ಅಲ್ವಾ ದೊಡ್ಡಮ್ಮ? ಹೌದು ಫ್ರೆಂಡ್ಸ್, ನಾನು ಬಿಸಿ ಬಿಸಿಯಾಗಿರುವಂತಹ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೀನಿ. ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ಪ್ರೇಮ ಪುಳಿಯೋಗರೆ. ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೀರಾ? ನನಗಂತೂ ಪುಳಿಯೋಗರೆ ಅಂದರೆ ಭಾಳ ಇಷ್ಟ. ಬೆಳಗ್ಗೆ ಕೊಟ್ಟರು ಪುಳಿಯೋಗರೆ ತಿಂತೀನಿ, ಮಧ್ಯಾಹ್ನ ಮಾಡಿದ್ರು ಪುಳಿಯೋಗರೆ ತಿಂತೀನಿ, ರಾತ್ರಿ ಪುಳಿಯೋಗರೆ ಕೊಟ್ಟರು ತಿಂತೀನಿ. ಪುಳಿಯೋಗರೆ ಅಂದರೆ ನನಗೆ ಅಷ್ಟಿಷ್ಟ. ಅಯ್ಯೋ, ಮಧ್ಯರಾತ್ರಿ ಎಪ್ಸಿ ಪುಳಿಯೋಗರೆ ಮಾಡ್ಕೊಂಡು ಕೊಡ್ಲಾ ಅಂತ ಕೇಳಿದ್ರು ಬೇಡ ಅಂತ ಅನ್ನಲ್ಲ. ನಾನು ಗೀತಾಗಿಂತ ಫಸ್ಟ್ ನಾನೇ ಪುಳಿಯೋಗರೆ ತಿಂದ್ಬಿಡ್ತೀನಿ. ಅಪ್ಪ, ನನ್ನ ಫೇವ್ರೇಟ್ 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 ಪುಳಿಯೋಗರೆ ಪುಳಿಯೋಗರೆ ಪುಳಿಯೋಗರೆ. ಅದಕ್ಕೆ ಜಾಸ್ತಿನೇ ಮಾಡ್ಕೊಂಬಂದಿನ. ಇನ್ನೊಂದು ಬಾಕ್ಸ್ ಐತಿ, ನಾನೀಗ ವಿಡಿಯೋಗೋಸ್ಕರ ಇದ್ರಾಗ ಹಾಕೊಂಬಂದಿದ್ದೀನಿ. ಬಾಕ್ಸ್ ತುಂಬ ತಗೊಂಬಂದಿನ, ತಗಡೆ ತಿನ್ನಂತೆ ಪದ್ಮವ. ಹೌದಾ, ಬಾಕ್ಸ್ ತುಂಬ ತಂದೀಯ ಪ್ರೇಮಕ್ಕ? ಬಿಡ, ತಗ ನಾಳೆಗೆ ಇಟ್ಕೊಂಡು ತಿಂತಾನೆ ನಾನು. ಫ್ರಿಜ್ನಾಗ ಇಟ್ಕೊಂಡು ತಿಂದ್ಬಿಡ್ತೀನವ. ನನಗೆ ಮಾತ್ರ ಪುಳಿಯೋಗರೆ ಕೆಡ್ಸಕ್ಕಂತೂ ಮನಸ್ಸೇ ಇಲ್ಲ. ಇವತ್ತು ನಾಳೆ 2 ದಿನನೂ ಪುಳಿಯೋಗರೆ. ಓ, ಸೂಪರ್ ಸೂಪರ್ ಪುಳಿಯೋಗರೆ. ತಿನ್ನಂತೆ ತಗೊಳವ. ಬಾರ ಪ್ರೇಮಿ, ತಗ ಬಾ. ಪದ್ಮಚಿಕ್ಕಿ, ಎಲ್ಲ ಐಟಮ್ಸ್ ಆಯ್ತಾ? ಇಷ್ಟೇನಾ? ಅಯ್ಯಯ್ಯೋ, ಈ ಹುಡುಗಿ ನೋಡ ಈಟ ಅಂತತಿ. ಅಲ್ಲೇ ನಾವು ಎಲ್ಲ ಹೋಟೆಲಿದ್ದಾಗ ಇವು ಈಸು ಬರಾಗಿದ್ವಿ, ನಮಗೆ ಇವ್ಯಾವ ಪುಳಿಯೋಗರೆ ಏನೇನು ಗೊತ್ತಿದ್ದಿಲ್ಲ, ಬರೀ ರೊಟ್ಟಿ ಮುದ್ದೆ. ಹಂಗ ಏನು ಹೋಟೆಲಿದ್ದಾಗ ಆಸಾಮೇಸಕ್ಕೆ ಹೋಗಿದ್ವಿ, ಸುಮ್ಮನೆ ಬುದ್ಧಿ ಕಟ್ಕೊಂಡು ಹೋಗೋದು. ಅನ್ನ ಸಾರು ಏನು ಉಳಿತದ ಅದು ರೊಟ್ಟಿ ಮುದ್ದೆ. ಅಯ್ಯೋ, ಈ ಸಂತಿಯಲ್ಲೇ ಇನ್ನು ಏನು ಆಡಕ್ಕಂದದವು? ಅಯ್ಯೋ ಅಜ್ಜಿ, ವಿಡಿಯೋ ಮಾಡೋದು ಮುಗೀತಾ? ಇಷ್ಟೇನಾ ಅಂತ ಕೇಳಿದ್ದು. ಈಗ ನಾನು ಮಾಡ್ಕೊಂಡು ಬಂದಿದ್ದು ಹೇಳ್ಬೇಕಲ್ಲ, ಮತ್ತೆ ನಾನು ಮಾಡ್ಕೊಂಡು ಬಂದಿರೋ ತೋರ್ಸೋದು ಬೇಡ, ನಂದು ವಿಡಿಯೋ ಮಾಡೋರಕ್ಕೂ. ಬಾ ಚಿಕ್ಕಿ, ಮಾಡ್ತೀನಿ. ತಗೊಂಡ್ ಬರ್ರಿ. ನೀವೇನು ಐಟಮ್ ಮಾಡಿದ್ದೀರಾ? ಬಂದೇರು ತಗೊಂಡು ಬರ್ತೀನಿ. ರುಕ್ಕು, ಮೊಬೈಲ್ ರೆಡಿ ಮಾಡ್ಕೊ, ನಾನು ತಗೊಂಡು ಬರ್ತೀನಿ ಇವಾಗ. ನಾನು ವಿಡಿಯೋ ಮಾಡು. ಅದಕ್ಕೆ ಏನು ಮಾಡಿದ್ದೀರಾ? ತಗೊಂಡು ಬರ್ತೀನಿ ತಡಿ, ನೋಡಂತೆ. ನೋಡಿ ಫ್ರೆಂಡ್ಸ್, ನಾನು ಕಲರ್ಫುಲ್ ಆಗಿರೋಂಥ ಮೊಸರನ್ನ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಕೆಲವೊಂದು ಫ್ರೂಟ್ಸ್ಗಳನ್ನು ಹಾಗೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಡೆಕೋರೇಷನ್ ಮಾಡಿದ್ದೀನಿ. ಹೇಗಿದೆ ಫ್ರೆಂಡ್ಸ್? ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಇನ್ನೊಂದು ಐಟಮ್ ಇದೆ ಫ್ರೆಂಡ್ಸ್, ತಗೊಂಡು ಬರ್ತೀನಿ ನೋಡಿ. ವಾವ್ ಪದ್ಮ ಚಿಕ್ಕಿ, ಸೂಪರ್. ಇನ್ನೊಂದು ಐಟಮ್ ತಗೊಂಡು ಬನ್ನಿ, ತಗೊಂಡು ಬನ್ನಿ. ಎಲ್ಲರಿಗೂ ನನಗಿಂತ ಜಾಸ್ತಿ ಪದ್ಮಕ್ಕನೇ ವಿಡಿಯೋದಾಗ ಬರ್ತಾರೆ. ಹಂಗಾರೆ ತಡಿ, ನಾನು ಇನ್ನೊಂದೆರಡು ಐಟಮ್ ತಗೊಂಡ್ಬರ್ತೇನೆ ತಡಿ, ಮನೆಗೆ ಹೋಗಿ. ಹಿಂಗೋಗಿ ಹಂಗೆ ಬರ್ತೀನಿ. ರುಕು, ಒಂದು ನಿಮಿಷ, ಎಲ್ಲರೂ ಬರ್ತೀನಿ. ಹಿಂಗೋಗಿ ಹಂಗೆ ಬರ್ತೀನಿ. ಅಯ್ಯಯ್ಯೋ, ಇದು ನೋಡಿ ವಿಮಲಿನ ವಿಡಿಯೋದಾಗ ಜಾಸ್ತಿ ಹೊತ್ತಕ್ಕಿ ಬರ್ಬೇಕು ಅಂದು ಮತ್ತೆ 2 ಐಟಮ್ ತಗೊಂಬರ್ಕೊಂಟಾಳೆ ನೋಡು. ಏನು ತಗೊಂಬರ್ತದಳಿಕಿ ಅಷ್ಟು ದೌಡು? ನೋಡಂತಡಿ, ಒಂಥರ ಮಜಾ ಐತೆ. ಏನು ತಗೊಂಬರ್ತಾಳೆ? ಹಿಂಗೋಗಿ ಹಂಗೆ ಬರ್ತೀನಿ ಅಂದಾಳ. ನೋಡಂತಡಿ. ನನಗಂತೂ ಭಾಳ ಖುಷಿ ಆಗ್ತೈತೆ. ಅಯ್ಯೋ, ಎಷ್ಟೊಂದು ಅಡುಗೆ ಮಾಡ್ಕೊಂಬಂದಿದ್ದೀರಾ. ಅವಾಗ 4 ತಿಂಗಳಿದ್ದಾಗ್ಲೂ ಮಾಡ್ಕೊಂಬಂದಿದ್ರು, ಈಗ ಮಾಡ್ಕೊಂಬಂದಿರಲ್ಲ. ಬರಲಿ ವಿಮಲಕ್ಕೆ ಏನು ತಗೊಂಡು ಬರ್ತಾರೆ, ಹಿಂಗೋಗಿ ಹಂಗೆ ಬರ್ತೀನಿ ಅಂದಿದ್ದಾರೆ. ಅಯ್ಯೋ, ನಮ್ಮ ಚಿಗವನ ಭಾರಿ ಟ್ಯಾಲೆಂಟ್ ಅವರು. ಏನಾರು ಇನ್ಸ್ಟೆಂಟ್ ತಗೊಂಡು ಬಂದು ವಿಡಿಯೋಕ್ಕೆ ಪೋಸ್ ಕೊಡ್ತಾಳೆ ನಮ್ಮ ಚಿಗವ. ನನಗೆ ಗೊತ್ತಿಲ್ಲ ನಮ್ಮ ಚಿಗವ ಒಂದೇನಂತೆ ಕತೆ. ನಾನು ಬರಲಾ ರುಕು? ತಡಿಯೇ ರುಕು, 1 ನಿಮಿಷ ಸುಧಾರಿಸ್ಕೊಂತೀನಿ ತಡಿಯೇ. ಎಲ್ಲ ಇಟ್ಟಗಡೆ ನಾವು ಬಂದಲೇ ವಿಮಲ. ಏನೋ ಹಪ್ಪಳ ಉಪ್ಪಿನಕಾಯಿ ತಗೊಂಬಂದೆ? ಅಯ್ಯೋ ಹ್ಞೂ ರುದ್ರಮ್ಮ. ಮತ್ತೆ
ಏನದು ಹೋಳಿಗೆ ಜೊತೆಗೂ ಹಪ್ಪಳ ಸುಟ್ಟು ಕರಿಯೋದೇನು ಬೇಡ ಅವೇನು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದು ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅಯ್ಯೋ ಓತಕತಿ ಅಂತ ಲೇಟ್ ಆಗಿತ್ತೆ ಅಂತ ಹಂಗೆ ಬಡ ಬಡ ಹೋಳಿಗೆದಷ್ಟೇ ಇಟ್ಕೊಂಬಂದ್ಬಿಟ್ಟೆ. ಮರ್ತಿದ್ದೆ. ತಡಿ ಒಂದಿಟ್ಟು ವಿಡಿಯೋದಾಗ ಮಾತಾಡ್ತೀನಿ ತಡಿ. ಹೇಳು ವಿಮಲಾ, ಆಮೇಲೆ ಆಮೇಲೆ ನಾನು ಬರ್ತೀನಿ. ಚಿಕ್ಕಮ್ಮ ಸ್ಟಾರ್ಟ್ ಮಾಡು. ಅಯ್ಯಪ್ಪ. ನೋಡಿ ಫ್ರೆಂಡ್ಸ್, ನಾನು ಹೋಳಿಗೆ ಮಾಡ್ಕೊಂಡು ಬಂದಿದ್ದೆ. ಅದರಲ್ಲೂ ಕೂಡ ನಾನೇ ಮಾಡ್ಕೊಂಡು ಬಂದಿದ್ದು ಹೋಳಿಗೆನ. ಹಾಗೆ ಅದ್ರ ಜೊತೆಗೆ ಮಾವಿನಕಾಯಿ, ಉಪ್ಪಿನಕಾಯಿ, ಹಾಗೆ ಹಪ್ಪಳನೂ ಕೂಡ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಹಾಗೆ ಕರ್ದಿರೋ ಹಪ್ಪಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್, ಹಾಗಾಗಿ ನಾವು ಒಲೆಯಲ್ಲೇ ಸುಟ್ಕೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ ಸುಟ್ಟಿರೋ ಹಪ್ಪಳ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಬಾ ಚಿಕ್ಕ ಸಾಕು ಬಾ. ಪದ್ಮ ಚಿಕ್ಕಿ ಬರ್ತಾಳೆ ಬಾ. ಅಂತೂ ವಿಡಿಯೋದಾಗೆ ನಾನು ಪದ್ಮಕ್ಕನೇ ಹೈಲೈಟ್ ಆದ್ವಿ ಅಲ್ಲನೇ ರುಕ್ಕು. ನೀವೇ ಹೈಲೈಟ್. ಬರ್ರಿ. ಅಯ್ಯೋ ಜಾಸ್ತಿ ಮಾತಾಡ್ಬೇಡ ಬಾ ಚಿಕ್ಕವ್ವ. ನನಗಂತೂ ಇವನ್ನೆಲ್ಲ ಐಟಮ್ಸ್ ನೋಡಿ ಬಾಯಲ್ಲೆಲ್ಲ ನೀರು ಬರ್ತೈತೆ. ಬಾ ಬೇಗ ಮುಗಿಸಿ ನಾನು ಗೀತತ್ತೆ ಜೊತೆಗೆ ನಾನು ಊಟ ಮಾಡ್ಬಿಡ್ತೀನಿ. ತಿನ್ನಂತ ತಗೊಳ್ಳಿವ ಎಲ್ಲದನ್ನು ಯಾಕೆ ಮಾಡ್ತೀಯ? ತಿಂಡಿ ಪೋತಿ. ಬಾ ಲಘು ಬಾಯಿ ಕಡಿ ಬಾ. ಓಕೆ ಪದ್ಮ ಚಿಕ್ಕಿ ಬನ್ನಿ. ಏನೇ ಪದ್ಮವ ಗಮ್ಮ ಅಂತದಳೆ ತುಪ್ಪದ ವಾಸನೆ. ಚಿಕ್ಕಿ ಏನ್ ಮಾಡ್ಕೊಂಡ್ ಬಂದಿದೀಯಾ? ಘಮ ಅಂತ ಐತೆ. ಶಾವಿಗೆ ಪಾಯಸ ಮಾಡ್ಕೊಂಡ್ ಬಂದಿದ್ದೀನಿ. ತುಪ್ಪದಲ್ಲೇ ಎಲ್ಲ ಹಾಕಿ, ತುಪ್ಪ, ಹಾಲು, ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಾಡೆ ಕೇಸರಿ ಹಾಕಿದ್ದೀನಿ, ಅದಕ್ಕೆ ಘಮ ಅಂತತೆ. ನೋಡಿ ಫ್ರೆಂಡ್ಸ್, ನಮ್ಮ ಪದ್ಮ ಚಿಕ್ಕಿಯವರು ಮೊಸರನ್ನ ಮಾಡಿದ್ದಾರೆ. ಹಾಗೆ ಅದ್ರ ಜೊತೆಗೇನೆ ಘಮ ಅನ್ನೋ ಶಾವಿಗೆ ಪಾಯಸನೂ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ನಾನು ಮೊಸರನ್ನ ಜೊತೆಗೆ ಶಾವಿಗೆ ಪಾಯಸನೂ ಮಾಡಿದ್ವಿ. ತುಪ್ಪ, ಹಾಲು, ಕೇಸರಿ, ಡ್ರೈ ಫ್ರೂಟ್ಸ್ ಹಾಕಿ ತುಂಬ ರುಚಿಕರವಾದಂಥ ಶಾವಿಗೆ ಪಾಯಸವನ್ನು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೀವು ಊಟಕ್ಕೆ ಬನ್ನಿ. ಎಲ್ಲ ಐಟಮ್ಸು ಇದ್ದಾವೆ, ಚೆನ್ನಾಗಿ ಊಟ ಮಾಡಿಕೊಂಡು ಹೋಗುವಂತ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪದ್ಮ ಎಲ್ಲ ಮುಗಿದ್ವನೆ? ಬರ್ರಿ ಗೀತ ಹೋಗು ಊಟಕ್ಕೆ ಬಡ್ಸಾನೆ. ಬಾರಿ ಬಗ್ಗೆ ಇವನ್ನೆಲ್ಲ ಒಳ ತಗೊಂಡು ಹೋಗಿಟ್ಟು ಗೀತ ಹೋಗಿ ಊಟಕ್ಕೆ ಬಡ್ಸನ್ ಬಾ. ಅಪರೂಪಕ್ಕೆ ಒಂದು ಒಳ್ಳೆ ಮಾತಾಡಿದ್ಲು ನನ್ನ ಗೆಳತಿ. ಬಾ ಒಳಗೆಲ್ಲ ಇಟ್ಟು ಗೀತ ಊಟಕ್ಕೆ ಬಡ್ಸೋಣ ಬಾ. ಪ್ರೇಮಮ್ಮ ನಾನು ಬರ್ತೀನಿ. ನೋಡವ ಎಲ್ಲ ಐಡಿಯಾ ಮಾಡ್ಕೊಂಬಂದಿರೋದು ಇವ್ರನ್ನ. 4ನೇ ತಿಂಗಳಿದ್ದಾಗೂ ಬೈಕಿ ಊಟ ತಗೊಂಬಂದಿದ್ರು. ಇದ್ರ ನಿಮ್ಮ ಅಂತರ ಇರ್ಬೇಕು ಬಿಡ್ರೆ. ಹೋಗ್ರಿ ಎಲ್ಲ ಒಳಗಿಟ್ಟು ಗೀತ ಉಣ್ಣಕ್ಕೆ ನೀಡಿ ನೀವು ಅಷ್ಟು ಉಂಡು ಬರ್ರಿ. ಅಕ್ಕಿ ಜೊತೆಗೆ ಊಟ ಮಾಡಿ ಬರ್ರಿ. ಬರಬೇ ಎಲ್ಲರೂ. ಇವನ್ನೆಲ್ಲ ಒಳಗಡೆ ಇಟ್ಟು ಗೀತಾಗ ಊಟಕ್ಕೆ ನೀಡಿ ನಾವು ಊಟ ಮಾಡೋಣ ಬರ್ರಿ. ಪಾಪಣ್ಣ ಎದ್ದಳಷ್ಟೊತ್ತಿಗೆ ಊಟ ಮಾಡೋಣ, ಆಮೇಲೆ ಅವನೆದ್ಮೇಲೆ ನಾನು ಊಟ ಮಾಡಿಸ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೊಂದೆಲ್ಲ ಐಟಮ್ಸ್ನ ನಾವು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಚಿಕ್ಕವ್ವ, ದೊಡ್ಡವ್ವ, ಅತ್ತೆ, ಅಕ್ಕ ಎಲ್ಲಂದ್ರು. ಈಗ ನಮ್ಮ ಗೀತತ್ತೆ ಊಟ ಮಾಡೋದನ್ನು ತೋರಿಸ್ತೀನಿ ನೋಡ್ರಿ. ಪದ್ಮ ಎಲ್ಲ ಬಡಿಸಿದೀವಲ್ಲ? ಭಾಗ್ಯಮ್ಮ ಎಲ್ಲ ನಾವೇನೇನು ಮಾಡಿದ್ದೀವ ಎಲ್ಲ ನೀವೇನೇನು ಮಾಡ್ಕೊಂಬಂದಿರಿ ಎಲ್ಲ ಬಡಿಸಿದ್ದೀನಿ. ಗೀತವ ಊಟ ಮಾಡು ಹೊಟ್ಟೆ ತುಂಬ. ನೀನು ಹೊಟ್ಟೆ ತುಂಬ ಊಟ ಮಾಡಿ ಇನ್ನೊಂದು ವಾರದಾಗೆ ಡೆಲಿವರಿ ಆಕತಿ ಅಂತಾರೆ. ಹೊಟ್ಟೆ ತುಂಬ ಉಣ್ಣವ, ಏನು ಬೌಕಿ ಇಟ್ಕೊಬೇಡ. ಇದಕ್ಕೂ ಮಿಕ್ಕಿ ಮತ್ತೇನಾರ ನೀನು ತಿನ್ಬೇಕು ಅಂತ ಅನಿಸಿದ್ರೆ ಹೇಳು, ನಿನಗೇನೇನು ಬೇಕೋ ಎಲ್ಲ ಮಾಡ್ಕೊಂಬರ್ತೀವಿ ಅಲ್ವೇನ್ರಿ? ಪಕ್ಕಗೆ ಯಾಕವ ಗೀತವ? ಯಾಕೆ ಕಣ್ಣಂಗ ನೀರು? ಅಯ್ಯೋ ಯಾಕೆ ಗೀತವ? ಯಾಕವ ಕಣ್ಣಂಗ ನೀರು? ಅಯ್ಯೋ ಗೀತಕ್ಕ ಯಾಕೆ ಅಳ್ತಿದ್ದೀರಾ? ಗೀತವ ಮಗಳೇ ಯಾಕವ ಕಣ್ಣಂಗ ನೀರು? ಯಾಕೆ ಗೀತಕ್ಕ, ನಮ್ಮ ಸರ್ಪ್ರೈಸ್ ನಿನಗೆ ಇಷ್ಟ ಆಗಲಿಲ್ವಾ? ಯಾಕೆ ನಿನಗೆ ಹೇಳಿಲ್ದಂಗೆ ಎಲ್ಲ ಮಾಡ್ಕೊಂಬಂದ್ವಿ ಅಂತನಾ? ನಿನಗೇನಾದ್ರು ಮುಂಚೆಗೆ ಹೇಳ್ಬೇಕಿತ್ತ? ಯಾಕೆ ಕಣ್ಣಂಗ ನೀರು ಹೇಳು? ಅಯ್ಯೋ ತಡೀರಿ, ಒಬ್ರಾದ್ಮೇಲೆ ಒಬ್ರು ಹಿಂಗೆ ಕೇಳಿದ್ರೆ ಹೆಂಗೆ ಹೇಳ್ತಾಳ? ಗೀತವ ಯಾಕವ ಎಂತ ಚೆನ್ನಾಗಿ ಅಡುಗೆ ಮಾಡ್ಕೊಂಬಂದಾರ ನೋಡು. ನಮ್ಮ ಕಾಲದಾಗ ಮಾಡ್ಕೊಂಬಂದ್ರೆ ಸಾಕಪ್ಪ, ಮಾಡಿಕೊಟ್ರೆ ಸಾಕಪ್ಪ ಅಂತಿದ್ವಿ. ನೋಡಿ ಎಂತ ಚೆನ್ನಾಗಿ ಮಾಡ್ಕೊಂಬಂದರೆ. ನಾನು ಬೈತಿದ್ದೆ ಅದು ಏನು ಮಾಡ್ತೀರಾ ಏನೋ ಅಂತಂದು. ಚೆನ್ನಾಗಿ ಮಾಡ್ಕೊಂಬಂದಾರ ಬಿಡು. ಯಾಕವ ಯಾಕೆ ಕಣ್ಣೀರು? ಹಂಗೆ ಅಳಬಾರ್ದು. ಇಲ್ಲ, ನನಗೇನು ಆ ಥರ ಬೇಜಾರೇನೂ ಇಲ್ಲ. ಎಷ್ಟು ಚೆನ್ನಾಗಿ ನೀವೆಲ್ಲ ನನಗೆ ಕಾಳಜಿ ಮಾಡ್ತಿದ್ದೀರಲ್ಲ, ನನಗೆ ಮಕ್ಕಳೇ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಅಂತಿದ್ರಾಗೆ ನೀವೆಲ್ಲ ಇಷ್ಟೆಲ್ಲ ಪ್ರೀತಿ ತೋರಿಸಿದ್ದೀರ. ನನಗೆ ಈ ಋಣನ ಹೆಂಗೆ ತೀರಿಸ್ಬೇಕು ಏನೋ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನನಗಂತೂ ತುಂಬ ಹೃದಯದಿಂದ ನಿಮಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ. ನನಗೆ ಬೇರೆಯವರೆಲ್ಲ ಮಕ್ಕಳಾಗಿಲ್ಲ ಅಂತ ಚುಚ್ಚು ಮಾತಾಡೋರು, ಆದರೆ ನೀವೆಲ್ಲ ನನ್ನ ಜೊತೆಗಿದ್ದು ಧೈರ್ಯ ತುಂಬಿದ್ರಿ. ಅದನ್ನಂತೂ ನಾನು ಯಾವತ್ತೂ ಬರೆಯೋಕ್ಕಾಗಲ್ಲ. ನನಗೆ ದೇವ್ರು ಕೊಟ್ಟ ಸಂಬಂಧಗಳು ನೀವೆಲ್ಲ. ಗೀತತ್ತೆ ಆಳ್ಬೇಡ, ನೀನ ಹತ್ರ ನನಗೂ ಅಳು ಬರುತ್ತೆ. ಹೂನವ, ನಾವು ಎಷ್ಟು ಇಷ್ಟಪಟ್ಟು ಮಾಡ್ಕೊಂಬಂದೀವಿ, ಹಂಗೆಲ್ಲ ಅಳಕ್ಕೆ ಹೋಗ್ಬೇಡ.
ಹೊಟ್ಟೆಗಿರೋ ಪಾಪಗೂ ಬೇಜಾರಕತಿ ನಮಗೂ ಬೇಜಾರಕತಿ. ಏನು ಮಾಡೋದು, ಒಂದು ಕೆಟ್ಟ ದಿನ ಅಂತ ಇರ್ತೈತಿ. ಅದ್ರಾಗೆ ಕೆಟ್ಟ ದಿನನೂ ಉಪಯೋಗಿಸ್ಕೊಂಡು ನಮಗೆ ಚುಚ್ಚು ಮಾತಾಡೋರು ಇರ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಆಗಿದ್ದಾಗೋತು. ಈಗ ದೇವರೆಲ್ಲ ಕೊಟ್ಟನಲ್ಲ, ಚೆನ್ನಾಗಿ ಉಂಡು ತಿಂದು ಸುಖವಾಗಿ ಡೆಲಿವರಿ ಆಗಲಿ ಅಂತ ನಾನು ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಂಗೆಲ್ಲ ಅಳಕ್ಕೆ ಹೋಗ್ಬೇಡವ. ಸತ್ತಾಗೆ ಏನು ಹೊತ್ಕೊಂಡು ಹೋಗಲ್ಲ. ಯಾರಿಗಾರ ಕೆಟ್ಟ ದಿನ ಬಂದಾಗ ಅವರಿಗೆ ಚುಚ್ಚು ಮಾತಾಡೋದು, ನಾವು ಚೆನ್ನಾಗದೇವಿ ಅವ್ರು ಚೆನ್ನಾಗಿಲ್ಲ ಅಂದು ನಾವು ಚೆನ್ನಾಗಿದ್ದೀವಿ ನೋಡಿ ಅಂತ ತೋರಿಸ್ಕೊಂಡು ನಮ್ಮ ಮುಂದೆನ ಕೆಟ್ಟ ದಿನ ಬಂದಿರ್ತಲ್ಲ, ನಮ್ಮ ಮುಂದೆನೇ ಆಡ್ಕೊಳೋರಿರ್ತಾರೆ. ಆದರೆ ಅವರಿಗೆ ಗೊತ್ತಾಗಲ್ಲ ಮುಂದೊಂದು ದಿನ ಹಿಂಗೆ ಸಮಯ ಇರಂಗಿಲ್ಲ, ಬದಲಾಗ್ತಾನೆ ಇರ್ತೈತಿ. ನಾವು ಮೇಲಿದ್ದರ ಕೆಳಗೆ ಹೋಗ್ತೀವಿ, ಕೆಳಗಿದ್ದರ ಮೇಲೆ ಬಂದೇ ಬರ್ತಾರೆ. ಇವತ್ತು ದುಃಖದಲ್ಲಿದ್ದ ನಾಳೆ ಸುಖಕ್ಕೆ ಹೋಗೇ ಹೋಗ್ತಾನೆ ದೇವರು. ನಿಧಾನ ಕೊಟ್ಟರು ಚೆನ್ನಾಗಿರೋದೇ ಕೊಡ್ತಾನೆ ಅಂತ ಅವಕ್ಕೆ ಅವೇನು ಮೂರ್ಖರಿರ್ತಾರಲ್ಲ ಅವಕ್ಕೆ ಏನು ಅರ್ಥ ಆಗಂಗಿಲ್ಲ. ಅವ್ರ ಮುಂದೆನೇ ನಾವು ದೇವರೆಲ್ಲ ಕೊಟ್ಟಾಗ ಸುಮ್ಮನಿದ್ದು ನಾವು ಚೆನ್ನಾಗಿದ್ದು ತೋರಿಸ್ತೇವಲ್ಲ, ಅವಾಗ ಅವಕ್ಕೆ ಅರ್ಥಕತಿ. ಅಂಥ ಜನದ ಬಗ್ಗೆ ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ನಾವೆಲ್ಲ ಅದೇವಲ್ಲ, ಆರಾಮಾಗಿ ಉಣ್ಣವ, ಹಂಗೆಲ್ಲ ಅಳಕ್ಕೆ ಹೋಗ್ಬೇಡ. ರತ್ನಿ, ಮೆಚ್ಚಿದೆ ಕಣ ನಿನ್ನೆ ಇವತ್ತು. ಏನು ಇವತ್ತು ಸೂರ್ಯ ಯಾವ ಕಡೆಗೆ ಹುಟ್ಟಿದಾನೆ? ಅಯ್ಯೋ ಭಾರಿ ಮಾತಾಡ್ತಿ ಬಿಡ ನೀನು. ನನಗೆ ನೀನು ಹಿಂಗಂತ ಗೊತ್ತಿರಲಿಲ್ಲ ಬಿಡು. ಆಡ ಹುಡುಗಿ ಮಾಡ್ದಂಗೆ ಮಾಡ್ತಿದ್ದೆ. ರತ್ನಿ, ನೀ ನನ್ನ ಅಲ್ಲಲ್ಲ, ನಾನೇನು ಗೆಳತಿಯಾಗಿರೋದಕ್ಕೆ ಇವತ್ತು ಭಾರಿ ಸಾರ್ಥಕ ಹೋಗ್ಬಿಡುತ್ತೆ ರತ್ನಿ. ನಿನ್ನ ಮಾತು ಕೇಳಿ ನನಗೆ ಜೀವ ಮರುಗ್ತು ನೋಡೆ. ಕಣ್ಣಾಗ ನೀರು ಬಂದ್ವೆ ರತ್ನಿ ನನಗೆ. ಎಂತ ಗೆಳತಿನೇ ನೀನು. ನಾನು ಬರೀ ಬಯ್ಯದ ಮಾಡ್ತಿದ್ದೆ. ಎಂತಕ್ಕೆ ನೀನು ಎಂತ ಒಳ್ಳೆ ಗೆಳತಿನೇ ನೀನು. ಯಾಕೆ ಇವತ್ತೆಲ್ಲರೂ ಹಿಂಗೆ ಮಾಡ್ತಾ ಇದ್ದೀರಾ? ನಾವೆಲ್ಲ ಖುಷಿಯಿಂದಾಗಿ ಇರಬೇಕು. ಗೀತ ಕಾಣಬೇಡ, ನೀವು ಯಾರು ಈಗ ಮಾತಾಡ್ಬೇಡ್ರಿ. ಆದರೂ ಬೇಜಾರಾಗುತ್ತೆ. ಆದರೂ ಇಂಥ ಸಂಬಂಧ ನಾನು ಎಲ್ಲೂ ಕಂಡಿಲ್ಲ, ಕೇಳಿಲ್ಲ. ನಮ್ಮ ಸಿಟಿಲಂತೂ ಒಬ್ಬರು ಮಾತಾಡ್ಸೋಕ್ಕೂ ಟೈಮ್ ಇರಲ್ಲ ಬಿಡ್ರಿ. ಎಲ್ಲ ಅವ್ರವ್ರ ಕೆಲಸದಾಗೆ ಮುಳುಗಿರ್ತಾರೆ. ಅಂಥದ್ರಾಗೆ ನಾನಂತೂ ಮದುವೆ ಆಗಿದ್ದಂತೂ ಮದುವೆ ಆಗಿ ಇಲ್ಲಿಗೆ ಬಂದಿದ್ದು ಸಾರ್ಥಕ ಆಗೋಗ್ಬಿಡ್ತು. ಎಂಥ ಒಳ್ಳೆ ಜನ ನನಗೆ ಸಂಬಂಧಗಳು ಸಿಕ್ಕಿದ್ದಾವೆ, ಎಂಥ ಒಳ್ಳೆ ಸಂಬಂಧಗಳು ಸಿಕ್ಕಿದ್ದಾವೆ. ಆ ಸಂಬಂಧಿಕರು ಹಿಂಗಿರಂಗಿಲ್ಲ. ಏನು ಸಂಬಂಧಿಕರು ಏನೋ ಕಷ್ಟ ಬಂದಾಗ ಯಾರು ನಮ್ಮನ್ನು ಮೋಸ ನೋಡಲ್ಲ. ಅಂಥದ್ರಾಗೆ ಇಂಥ ಒಳ್ಳೆ ಸಂಬಂಧ ಈ ಕಾಲದಾಗೂ ಈ ಥರ ಇದ್ದೀವಿ ಅಂದರೆ ನನ್ನಂತೂ ಎಷ್ಟು ಜನ್ಮದ ಪುಣ್ಯನೋ ಏನೋ ನೀವೆಲ್ಲ ಸಿಕ್ಕಿರೋದು. ನಾನು ಗೀತಕ್ಕನ ಥರನೇ ಪ್ರೆಗ್ನೆಂಟ್ ಆಗಬೇಕು ಅಂತ ಕಾಯ್ತಾ ಇದ್ದೀನಿ. ಭಗವಂತ ಯಾವಾಗ ಕೊಡ್ತಾನೋ ಏನೋ. ಶ್ವೇತಾ, ಆಕತ್ತೆ ಬಿಡು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನೇನು ಸಣ್ಣಕ್ಕಿದೆ, ಇನ್ನು ಭಾಳ ಟೈಮ್ ಐತೆ. ಆಕತ್ತೆ ಸುಮ್ಮನೆ ಗೀತವ, ಊಟ ಮಾಡು, ಮನ್ಸಿಗೆ ನೋವು ಮಾಡ್ಕೋಬೇಡ. ಓಕೆ, ಎಲ್ಲ ಸ್ಮೈಲ್ ಮಾಡಿ ಒಂದು ಸೆಲ್ಫಿ ತಗೊಳ್ಳೋಣ. ಬನ್ನಿ ಎಲ್ಲ ನೀವು ಹಂಗೇನೆ ಇಟ್ಕೊಡ್ರಿ, ಹಂಗೆ ರ್ಯಾಂಡಮ್ ಆಗಿ ತೆಗಿತೀನಿ. ಗೀತತ್ತೆ ಸ್ಮೈಲ್ ಮಾಡಿ. ನಗವ ಗೀತಾ ಮಗಳೇ, ಬೇಜಾರು ಮಾಡ್ಕೋಬೇಡ. ಹಂಗೆ ಒಂದು ಟೈಮಾಗ ಹಂಗೆ ಅನಿಸ್ತತೆ. ನಗು ಸ್ಮೈಲ್ ಮಾಡು. ಆಕೆಗೆಲ್ಲ ಊಟಕ್ಕೆ ಇಟ್ರಲ್ಲ, ಆಕೆ ತಿಂತಾಳೆ ಹೋಗ್ರಿ ನಿಧಾನಕ್ಕೆ. ಅಷ್ಟೆಲ್ಲ ತಿನ್ನತ್ಲಿಗೆ ಒಂದು ಅರ್ಧ ಗಂಟೆ ಬೇಕು. ನಡೀರಿ, ನೀವು ಊಟ ಮಾಡಿ ನಡೀರಿ. ಅಲ್ಲೇ ಟೈಮು 2 ಆಯ್ತು. ನಡೀರವ, ಎಲ್ಲ ಮಾಡ್ಕೊಂಬಂದು ಬೆಳಗ್ಗಿನ ಏಟತ್ತಿಗೆ ಎದ್ದು ಮಾಡ್ಕೊಂಬಂದಿದ್ರೇನೆ. ನಡೀರಿ ಊಟ ಮಾಡಿ ನಡೀರಿ. ಫ್ರೆಂಡ್ಸ್, ನೀವು ಬನ್ನಿ ನಮ್ಮ ಜೊತೆ ಊಟ ಮಾಡುವಂತ್ರಿ. ಓಕೆ ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.